ನಾನು ಟ್ರೈಲರ್ ನೋಡಿದಾಗ ಅಂದ್ಕೊಂಡಿದ್ದೀನಿ ಇಷ್ಟೊಂದು ಡಬಲ್ ಮೀನಿಂಗ್ ಡೈಲಾಗ್ ಎಲ್ಲ ಇದೆಲ್ಲ ಅಂದ್ಕೊಂಡಿದ್ದೆ. ಬಟ್ ಸಿನಿಮಾ ನೋಡಿದ್ರೆ ಅನಿಸುತ್ತೆ ಇಟ್ಸ್ ಪ್ಯೂರ್ಲಿ ಫ್ಯಾಮಿಲಿ ಎಂಟರ್ಟೈನರ್. ಜೀವನದಲ್ಲಿ ಯಾವುದೇ ಕಲ್ಯಾಣ ಆಗಲಿ ಮದುವೆ ಆಗಲಿ ಒಂದೊಂದೇ ಸತಿ ಮಾತ್ರ ನೋಡೋಕ್ಕೆ ಸಾಧ್ಯ ಅಂತೆ. ಆದರೆ ನಾವು ಶ್ರೀನಿವಾಸ ಕಲ್ಯಾಣ 2ನೇ ಸತಿ ನೋಡೋಕೆ ಬಂದಿದ್ದೀನಿ. ಶ್ರೀನಿವಾಸ ಕಲ್ಯಾಣ ಒಂದು ಯೂತ್ಫುಲ್ ಎಂಟರ್ಟೈನರ್, ಫ್ಯಾಮಿಲಿ ಕೂತ್ ನೋಡುವಂಥ ಸಿನಿಮಾ. ಕನ್ನಡ ಸಿನಿಮಾ ಇಂಡಸ್ಟ್ರಿ ಸಿಕ್ಕಾಪಟ್ಟೆ ಗ್ಲೋ ಆಗ್ತಾ ಇದೆ. ಲೈಕ್ ಇಷ್ಟೊಂದು ಒಳ್ಳೆ ಸಿನಿಮಾ, ಸೂಪರ್ ಆಗಿದೆ ಫಿಲ್ಮು. ಒಳ್ಳೆ ಡೈಲಾಗ್ಸ್ ಇದೆ, ತುಂಬ ಚೆನ್ನಾಗಿ ಹೊಸ ರೀತಿಯಲ್ಲಿ ಒಂದು ಲವ್ ಸಿನಿಮಾನ ಹೇಳಿದ್ದಾರೆ. ಕರೆಂಟ್ ಕಂಬಿಯ ಮ್ಯಾಲೆ ಕಾಗೆಯು ಬಂದು ಕುಂತ್ರ ಎಲ್ಲರೂ ರಿಲೇಟ್ ಮಾಡ್ಕೊಳ್ಳೋಂಥ ಒಂದು ಸಿನಿಮಾ. ಯಾಕಂದರೆ ಎಲ್ಲರೂ ಲೈಫಲ್ಲಿ ಒಂದಷ್ಟು ಫ್ಲ್ಯಾಶ್ ಬ್ಯಾಕ್ಗಳಿರುತ್ತೆ. ಆ ಫ್ಲ್ಯಾಶ್ ಬ್ಯಾಕ್ಗಳನ್ನ ತುಂಬ ಹ್ಯೂಮರಸ್ ಆಗಿ ಹೇಳ್ಕೊಂಡು ಪ್ಲಸ್ ಅದಕ್ಕೆ ತಕ್ಕಂಗೆ ಒಂದಷ್ಟು ಮೆಸೇಜ್ಗಳು ಕೊಡ್ಕೊಂಡು ಹೋಗ್ತಾರೆ. ತುಂಬ ರಿಯಲಿಸ್ಟಿಕ್ ಆಗಿ ಸಿಗ್ತಿದ್ದಾರೆ. ತುಂಬ ಲವಲವಿಕೆ ಇದೆ ಸಿನಿಮಾದಲ್ಲಿ. ಲವ್ ಸ್ಟೋರಿನೇ ಆದರೂ ಕೂಡ ಲವ್ ಸ್ಟೋರಿನೇ ಹೇಳಿರೋ ರೀತಿ ತುಂಬ ಹೊಸದಾಗಿದೆ. ತುಂಬ ಖುಷಿ ಕೊಡುತ್ತಾ ಹೋಗುತ್ತೆ ಸಿನಿಮಾ. ತುಂಬ ದೊಡ್ಡ ವಿಷಯನ ಭಾಳ ಸರಳತೆಯಿಂದ ನಗಿಸಿನೇ ಹೋಗಿ ಚಿತ್ರನ ಅವನು ಮಾಡಿ ಜನರಿಗೆ ಒಂದು ದೊಡ್ಡ ವಿಷಯ ತಿಳಿಸಿರೋದು ನೋಡಿ ಭಾಳ ಖುಷಿಯಾಗಿದೆ. ನಾವು ಡೌ ಹೊಡೆದಿರೋ ಹುಡುಗಿ ನಮಗೆ ಸಿಕ್ಕಿದ್ರೆ ಅದು ನಮ್ ಲಕ್ಕು ಇಲ್ವಾ? ಅವಳು ದಾರಿ ಗಡ್ಡ ಬಂದಿರೋ ಬೆಕ್ಕು, ಯಾತ್ರೆ ಕೆಡ್ಸ್ಕೊತೆ ಬಿಟ್ಟಾಕು. ಡಬಲ್ ಮೀನಿಂಗು ಅದು ಅಂತೆಲ್ಲ ಜನ ಮಾತಾಡ್ತಾನೆ ಇರ್ತಾರೆ. ಆದರೆ ಯಾವಾಗಲೂ ನಾವು ಅದನ್ನು ಚೇಷ್ಟೆ ಅಂದ್ಕೊಳ್ತೀವಿ. ಇವರು ನಮಗಿನ ಸಖತ್ತ ಚೇಷ್ಟೆ ಮಾಡಿದ್ದಾರೆ. ಮಗ ಸೈಕಲ್ ಚೇಟ್ ಬಿದ್ದೈತ್ ಕಣೋ. ಟೂಲ್ ಫಾರ್ ಬಿ ಕ್ವೆಶ್ಚನ್ ಬರ್ಕೊಡ್ಕೊಂಡು ಪೆನ್ ಕೊಡು ಅರ್ಜೆಂಟ್ ಆಗಿ. ಯಾವ ಸಬ್ಜೆಕ್ಟ್ ಅಲ್ಲಿ ಬರ್ತದೋ ಪೆನ್ ಕೊಡು. ಅಯ್ಯೋ ಬಾಲ್ ಪೆನ್ ಕೊಡ್ಲಾ, ಜೆಲ್ ಪೆನ್ ಕೊಡ್ಲಾ. ಈ ಸಿನಿಮಾ ನೋಡೋರಿಗೆ ಮದುವೆ ಆಗದೆ ಇದ್ರೆ ಮದುವೆ ಮಾಡ್ಕೊಳ್ಳೋ ಮನಸ್ಸು ಬರುತ್ತೆ. ಆಗಿರೋರಿಗೆ ಹಳೆ ಡೌಗಳು ಜ್ಞಾಪಕ ಆಗುತ್ತೆ. ಗ್ಯಾಪ್ ಗ್ಯಾಪಲ್ಲಿ ಸಿಲ್ಲಿ ಗ್ಯಾಪಲ್ಲಿ ನಂಗೂ ಆಯ್ತು ಫಸ್ಟ್ ಲವ್ ಯಾರಿಗೆ ಹೇಳಲಿ. ನಮ್ಮ ಇಡೀ ಒಂದು ಬದುಕನ್ನು ಮತ್ತೆ ರಿಪೀಟ್ ಮಾಡಿ ತೋರಿಸುತ್ತೆ ಈ ಶ್ರೀನಿವಾಸ ಕಲ್ಯಾಣ. ಖುಷಿಯಾಗುತ್ತೆ, ಹಳೆ ಡೌಗಳೆಲ್ಲ ನೆನಪಾಗ್ತಾರೆ. ಸಿನಿಮಾ ತುಂಬ ಚೆನ್ನಾಗಿ ಮಾಡಿದ್ದಾರೆ. ನಮಗೆ ಏನಾಗಬೇಕು ಅನ್ನೋದು ಒಳ್ಳೇದಾಗಲಿ ಕೆಟ್ಟದಾಗಲಿ ಅದೇ ಆಗುತ್ತೆ ತಾನೇ. ನಾವಾಗಿ ಕೆಲವು ಮಾಡ್ಕೊಳ್ಳೋವಿರ್ತವೆ. ಎಲ್ಲ ಫ್ಯಾಮಿಲಿ ಬಂದು ಈ ಸಿನಿಮಾನ ನೋಡಿ, ಯೂತ್ಸ್ ಮಿಸ್ ಮಾಡ್ಕೊಂಬಿಡಿ ಅಂತ ಒಂದು ವಂಡರ್ಫುಲ್ ಸಿನಿಮಾನ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಶ್ರೀನಿವಾಸ ಕಲ್ಯಾಣ ಮಿಸ್ ಮಾಡಬೇಡಿ, ನೋಡಿ. ಪರ್ಸ್ನಲಿ ವೆರಿ ಹ್ಯಾಪಿ ಫಾರ್ ದಿ ಹೋಲ್ ಟೀಮ್ ಆ್ಯಂಡ್ ದ ಹೋಲ್ ಸಿನಿಮಾ. ನಿಜವಾಗ್ಲೂ ಒಳ್ಳೆ ಸಿನಿಮಾ, ಎಲ್ಲ ಬಂದು ನೋಡಿ. ಒಂದು ಕಿಕ್ಕಿದೆ ಸಿನಿಮಾದಲ್ಲಿ, ಎಲ್ಲರೂ ನೋಡಿ. ಆಲ್ ದಿ ವೆರಿ ಬೆಸ್ಟ್. ಗುಡ್ ಲಕ್. ಗುಡ್ ಲಕ್, ಆಲ್ ದಿ ಬೆಸ್ಟ್ ಶ್ರೀನಿವಾಸ ಕಲ್ಯಾಣ ಟೀಮ್. ಕರ್ನಾಟಕ ಜನ ಇದನ್ನ ಬಂದು ಅಟೆಂಡ್ ಮಾಡಿ ಒಳ್ಳೆ ಔತಣವನ್ನು ಮಾಡಿ ನಗೆ ಔತಣ ಮಾಡಿ ಹೋಗಬೇಕು ಅಂತ ಕೇಳ್ಕೊತೀನಿ. ದಯವಿಟ್ಟು ಬನ್ನಿ ನಮ್ಮ ಚಿತ್ರಮಂದಿರಗಳಲ್ಲಿ ಶ್ರೀನಿವಾಸ ಕಲ್ಯಾಣ ನೋಡಿ ಒಂದು ಒಳ್ಳೆ ಕನ್ನಡ ಸಿನಿಮಾನ ಬೆಳೆಸಿ ಉಳಿಸಿ ಅಂತ ಕೇಳ್ತೀನಿ.